ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯನ ಸುರೇಶ್. ಇವತ್ತಿನ ವ್ಲಾಗ್ ಏನಂದರೆ, ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ. ಅದೇ ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಸ್ಪೆಷಲ್ ಪೂರಿ ಮತ್ತು ಸಿಂಪಲಾಗಿ ಸಾಗು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ. ಬನ್ನಿ ನೋಡೋಣ. ಕುಕ್ಕರ್ ತೊಗೊತಿದ್ದೀನಿ. ಇವಾಗ ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ನೋಡಿರಿ, ಅದು ಇವಾಗ ಕಾಯಬೇಕಿದು. ಆಯಿಲ್ ಕಾಯಾದಮೇಲೆ ಸ್ವಲ್ಪ ಸಾಸಿವೆ ಹಾಕೋಣ. ಈಗ ಅದು ಆಯಿಲ್ ಕಾಯೋ ತನಕ ವೆಯ್ಟ್ ಮಾಡಬೇಕು. ಇವಾಗ ಸಾಸಿವೆ ಹಾಕೋಣ. ಈ ಸಾಸಿವೆ ಹಾಕಿದ್ದೀನಿ. ಈಗ ಸಾಸಿವೆ ಅಲ್ಲೂ ಸಿಡಿಬೇಕು. ಚೆನ್ನಾಗಿ ಸಿಡಿದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಕೂಡ. ಹಂಗೆ ಹಸಿ ಆದರೆ ಕರ ಅನ್ನುತ್ತೆ. ಇವಾಗ ನೋಡಿರಿ, ಸಾಸಿವೆ ಚೆನ್ನಾಗಿ ಸಿಡಿತಾ ಇದೆ. ಇವಾಗ ಹಸಿರುಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಈಗ ಹಸಿರುಮೆಣ್ಸಿನ್ಕಾಯಿ ಹಾಕಿದ್ಮೇಲೆ ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೊ ಹೆಚ್ಕೊಂಡಿದ್ದೀನಿ. ಒಂದೊಂದು, ಜಾಸ್ತಿ ಹೆಚ್ಕೊಂಡಿಲ್ಲ. ಈಗ ಈರುಳ್ಳಿ ಹಾಕಿದ್ದೀನಿ. ಈಗ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಂಡು ಪಿಂಕಿಶ್ ಬ್ರೌನ್ ಆಗೋ ತನಕ ಆಮೇಲೆ ಟೊಮೊಟೊ ಹಾಕ್ಕೊತೀನಿ. ಈಗ ಸದ್ಯಕ್ಕೆ ಈ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಫುಲ್ಲು ಹೆಚ್ಚಿರೋದ್ನೆಲ್ಲ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ನಾನಿವತ್ತು ಉದ್ದುದ್ದ ಹೆಚ್ಕೊಂಡಿಲ್ಲ. ಅದು ಫಾಗು ವಿಡಿಯೋ ಇದಕ್ಕೆ ಬಂದುಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೊಳ್ರಿ. ಇವಾಗ ನೋಡಿರಿ, ಈಗ ಟೊಮೊಟೊ ಹಾಕ್ಕೊತೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಟೊಮೊಟೊ ಹಾಕ್ಕೊಂಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸಿಂಪಲಾಗಿ ಮಾಡ್ಕೋಬೋದು ಮನೆಯಲ್ಲಿ. ಹೋಟೆಲ್ ಥರ ಎಲ್ಲ ಏನೂ ಮಾಡೋಕ್ಕೆ ಬರೋಲ್ಲ. ನನಗೆ ಇದೇ ಥರ ಮಾಡೋಕ್ಕೆ ಬರೋದು, ಹಾಗೆ ಮಾಡಿದ್ದೀನಿ. ನೀವು ಒಂದ್ಸಲ ಮಾಡಿ ಟ್ರೈ ಮಾಡಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅಷ್ಟೇ ಮಾಡಿ, ಇಲ್ಲ ನಿಮಗೆ ಹೇಗೆ ಬರುತ್ತೋ ಹಾಗೆ ಮಾಡಿ. ಬಳ್ಳೋದರೆಲ್ಲ ನೋಡ್ಕೊಂಡು ಮಾಡಿರಿ. ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಇವಾಗ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾನು ಸಾಗುಗೆ ಮನೇಲಿ ಏನಿದೆಯೋ ಅದರಲ್ಲೇ, ನಾನು ಜಾಸ್ತಿ ಏನು ತರಕಾರಿ ಏನಿರಲಿಲ್ಲ, ಹಾಗಾಗಿ ನೆನೆಸಿಟ್ಟಿರೋದು ಬಟಾಣಿ ತಗೊಂಡಿದ್ದೀನಿ. ಈಗ ಬಟಾಣಿ ಫುಲ್ ಹಾಕ್ಕೊಳ್ತೀನಿ. ಈಗ ಒಂದೊಂದು ಸ್ವಲ್ಪನೇ, ಎಷ್ಟು ನೆನೆಸಿಟ್ಟಿದ್ದೀನೋ ಅಷ್ಟು. ಆದರೆ ಬಟಾಣಿ ನೆನೆಸಿಟ್ಟಿದ್ದೆ ರಾತ್ರಿಯೇ, ಅದನ್ನೇ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಫುಲ್ ನಾವೆಷ್ಟು ನೆನೆಸಿಟ್ಟಿದ್ದೀವೋ ಅದಷ್ಟು ಹಾಕ್ಕೋಬೇಕು. ಇವಾಗ ಅದು ಹಾಕ್ಕೊಂಡ್ಮೇಲೆ ಇದ್ರ ಜೊತೆಗೆ ಚಿಕ್ಕದಾಗಿ ಆಲೂಗೆಡ್ಡೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊತೀನಿ. ಫಸ್ಟ್ ಇದು ಬಟಾಣಿ ಸೇರ್ಕೊತೀನಿ. ಈಗ ಆಗಲೇ ಹೇಳಿದ್ನಲ್ಲ, ಸ್ವಲ್ಪ ಆಲೂಗೆಡ್ಡೆನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅಂತ. ನೋಡಿರಿ, ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಹಾಕಿ ಕುಕ್ಕರಿಗೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಎಲ್ಲನ ಇವಾಗ ಅದಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿಸ್ತೀನಿ. ಮಾಮೂಲಿ ಅದೇ ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಬಟ್ ನೋಡಿ ಹಾಕ್ಕೋಬೇಕು. ಟೇಸ್ಟಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಅಂತೇಳಿ ಸ್ವಲ್ಪ ವಾಟರ್ ಹಾಕಿದ್ದೀನಿ. ಯಾಕೆ ಅಂತಂದರೆ ಎಣ್ಣೆ ಎಲ್ಲ ಇದಾಗಿರುತ್ತಲ್ಲ, ಹಾಗಾಗಿ. ಇವಾಗ ನಾವು ಖಾರ ಎಲ್ಲ ಹಾಕ್ತೀವಲ್ಲ, ಅದು ಹತ್ತಬೇಕು ಅಂದರೆ ಚೆನ್ನಾಗಿ ಸ್ವಲ್ಪ ನೀರು ಹಾಕೋಬೇಕಷ್ಟೇ. ಆಮೇಲೆ ನೀರು ಹಾಕೋದಿದ್ದಿದ್ದೆ. ಈಗ ಒಂದು ಸ್ವಲ್ಪ ನೀರು ಹಾಕೋಬೇಕು. ಈಗ ಸ್ವಲ್ಪ ಖಾರದ ಪುಡಿ, 1 ಸ್ಪೂನ್ ಅಚ್ಚದ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಪೂರ 1 ಸ್ಪೂನ್ ಹಾಕ್ಕೊಂಬಿಟ್ಟು ಸ್ವಲ್ಪ ಚಕ್ಕೆ ಪುಡಿ ಹಾಕ್ಕೊತೀನಿ. ಇವಾಗ ಅದು ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ ಪೂರ ಹಾಕ್ಕೊಂಡಿದ್ದೀನಿ. ಅಲ್ಲ ಅರ್ಧ ಹಾಕ್ಕೊಂಡಿದ್ದೀನಿ, ಖಾರ ಆಗಿಬಿಡುತ್ತೆ. ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಿಟ್ಟು ಹಾಕ್ಕೋಬೇಕು. ಕೊತ್ತಂಬರಿದು ಮನೆಯಲ್ಲೇ ಮಾಡ್ಕೊಂಡಿರೋದು 1 ಸ್ಪೂನ್ ಸಾಕಾಗಲ್ಲ, ಒಂದು 2-3 ಸ್ಪೂನ್ ಹಾಕ್ಕೋಬೇಕು. ಯಾಕಂದರೆ ಅದರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ 3 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೋದಕ್ಕೆ ಆಮೇಲೆ ಇದಕ್ಕೆ ಅರಿಶಿನ ಪುಡಿ ಹಾಕಿದ್ನ ಅಲ್ವಾ ಗೊತ್ತಿಲ್ಲ, ಮರ್ತೋಗ್ಬಿಟ್ಟು. ನೋಡೋಣ, ಹಾಕಿದ್ದೀನಿ ಹೆಂಗೋ ಮುಂದೆ ನೋಡ್ತೀನಿ.
ನಾನೇ ಮರ್ತೋಗ್ಬಿಟ್ಟಿದ್ದೀನಿ ಏನೇನು ಹಾಕ್ತೆ ಅಂತೇಳಿ. ಈಗ ಹಾಕ್ತಾಯಿದ್ದೀನಿ ಅರಿಶಿನ ಪುಡಿನ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಹಾಗೆ ಸಾಲ್ಟ್ ಹಾಕ್ಕೋಬೇಕು. ಇದು ಮಿಕ್ಸ್ ಆದಮೇಲೆ ಸಾಲ್ಟ್ ಹಾಕ್ಕೊತೀನಿ ಎಷ್ಟು ಬೇಕೋ ಅಷ್ಟು. ಆಮೇಲೆ ವಾಟರ್ ಹಾಕ್ಕೊಂಡು 1 ವಿಷಲ್ ಹೊಡಿಸ್ತೀನಿ. ಜಾಸ್ತಿ ಏನು ವಿಷಲ್ ಹೊಡಿಸಲ್ಲ. 1 ವಿಷಲಿಗೆಲ್ಲ ಬೆಂದಿರುತ್ತೆ ಆಲೂಗೆಡ್ಡೆ ಬಟಾಣಿ ಎಲ್ಲ, ಹಂಗಾಗಿ 1 ಹೊಡಿಸ್ತೀನಿ. 2 ಹೊಡಿಸಿದ್ರೆ ತೀರಾ ಮೆತ್ತಗಾಗ್ಬಿಡುತ್ತೆ, ಹಾಗಾಗಿ ಒಂದೇ 1 ಹೊಡಿಸ್ಬಿಡ್ತೀನಿ. ಚೆಂದ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಏನೇ ಆದರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಆವಾಗಲೇ ಚೆನ್ನಾಗಿ ಟೇಸ್ಟ್ ಇರೋದು. ಯಾಕಂತಂದರೆ ಅದು ಖಾರ ಉಪ್ಪು ಎಲ್ಲ ಅದಕ್ಕೆ ಹತ್ತಬೇಕಲ್ಲ, ಹಾಗಾಗಿ ನಾನಂತೂ ಯಾರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾನಂತೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಅಡುಗೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತೇಳಿ, ತಿನ್ನೋಕ್ಕೆ ಚೆನ್ನಾಗಿರಬೇಕು ಅಂತೇಳಿ ಮಾಡ್ಕೊಡ್ತೀನಿ. ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೀನಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟು. ನಾನು ಸಾಲ್ಟ್ ನೋಡಿ ಹಾಕ್ತೀನಿ, ಸಪ್ಪೆ ಆದರೂ ಪರವಾಗಿಲ್ಲ, ಉಪ್ಪಾದರೆ ತಿನ್ನೋಕ್ಕಾಗಲ್ಲ ಅಂತೇಳಿ 1 2 ಸ್ಪೂನ್ ಹಾಕ್ತೀನಿ. 2 ಸ್ಪೂನ್ ಹಾಕೊಂಡ್ರೆ ಚೆನ್ನಾಗಿ ಕರೆಕ್ಟಾಗುತ್ತೆ ಇದಕ್ಕೆ. ಹಾಗೆ ಅಷ್ಟು ಹಾಕಿದ್ದೀನಿ. ಇವಾಗ ಹಾಕೋಕ್ಕೆ ಮಿಕ್ಸ್ ಮಾಡ್ತೀನಿ. ಈಗ ಚೆನ್ನಾಗಿ ಇವಾಗಲೇ ಮಿಕ್ಸ್ ಮಾಡ್ಕೊತೀನಿ. ಉಪ್ಪು ಎಲ್ಲದಕ್ಕೂ ಹತ್ತಿದ್ರೆ ಕರೆಕ್ಟಾಗಿರುತ್ತೆ ಉಪ್ಪು ಎಲ್ಲನೂ, ತಿನ್ನೋಕ್ಕೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಷ್ಟೆ. ಇಲ್ಲ ಅಂತಂದರೆ ಒಂದು ಹತ್ರ ಉಪ್ಪು ಒಂದು ಹತ್ರ ಸಪ್ಪೆ ಆಗಿಬಿಡುತ್ತೆ. ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ಚುತ್ತೀನಿ. ನೋಡಿದ್ರಲ್ಲ, ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಸಾಗಿಗೆ ಜಾಸ್ತಿ ನೀರು ಹಾಕ್ಕೊಳಂಗಿಲ್ಲ. ಈಗ ಪೂರಿಗೆ ಹಿಟ್ಟು ಕಲಸಿದ್ದೀನಿ ನಾನು, ಒಬ್ಬಳೆ ಅಂತೇಳಿ ಇಷ್ಟು ಕಲಿಸ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಪೂರಿನ ಹೊಸ್ಕೊಂಡ್ಬಿಟ್ಟಿದ್ದೀನಿ, ನೋಡಿರಿ ಅಷ್ಟು ಹೊಸ್ಕೊಂಡಿದ್ದೀನಿ. ಈಗ ಎಣ್ಣೆಗೆ ಹಾಕ್ತೀನಿ. ಈಗ ಎಣ್ಣೆಗೆ ಹಾಕಿದ್ದೀನಿ. ನನಗೊಬ್ಳಿಗೆ ಅಂತೇಳಿ ಮಾಡ್ಕೊಂಡಿರ್ತದೆ ಅಷ್ಟೇ ಸಿಂಪಲ್ಲಾಗಿ, ಹಾಗಾಗಿ ಜಾಸ್ತಿ ಏನು ಹೊಸ್ಕೊಳಕ್ಕೋಗಿಲ್ಲ. ಇದಕ್ಕೆ ಏನೇನೋ ಹಾಕ್ತಾರೆ, ರವೆ ಇಕ್ಕಿವೆ ಎಲ್ಲ, ನಾವು ಹುಬ್ಳಿ ಅಂತೇಳಿ, ನಾವು ಹಳ್ಳಿ ಸೈಡ್ ನಂಗೆ ಮಾಡಲ್ವಲ್ಲ, ಹಾಗಾಗಿ ಈ ಥರನೇ ಪೂರಿ ಬರೋದು. ನೋಡಿರಿ ಆವಾಗವಾಗ ಸ್ವಲ್ಪ ಉಬ್ಬೋದು, ಅದನ್ನು ನಾನು ಈಗ ದಪ್ಪ ಹೊಸ್ಕೊಂಡ್ರೆ ಎಲ್ಲ ಉಬ್ಬುತ್ತೆ. ನಾವು ಪೂರಿನೇ ಚಪಾತಿ ಹೊಸ್ದಂಗೆ ಹೊಸ್ಬಿಡ್ತೀವಿ, ತುಂಬ ಅಗಲವಾಗಿ. ಮದುವೆ ಮನೆಯಲ್ಲೆಲ್ಲ ಒಂದು ಮುಷ್ಟಿ ಅಷ್ಟೇ ಇರೋದು ಅಷ್ಟೇ. ನಾವು ಮಾತ್ರ ಒಂದು ಅಂಗೈ ಅಗಲ ಹೊಸ್ಬಿಡ್ತೀವಿ. ನೋಡಿರಿ ಇದಾದರೂ ಒಂದು ಸ್ವಲ್ಪ ಆದರೂ ಉಬ್ಬಿದೆ. ನೆಕ್ಸ್ಟ್ನೇದಂತೂ ಚೆನ್ನಾಗಿ ಉಬ್ಬಿತು ಆಯಿತಾ. ಮೊನ್ನೆ ಇದು TV ಅಡ್ವರ್ಟೈಸ್ಮೆಂಟಲ್ಲೆಲ್ಲ ತೋರಿಸ್ತಾರಲ್ಲ, ಆ ಥರ ಉಬ್ಬಿಡ್ತು. ನನಗೆ ಖುಷಿಯಾಗ್ಬಿಡ್ತು, ಒಬ್ಬ ಸದ್ಯ ಇದಾರು ಒಂದಾರು ಉಬ್ಬಿಡ್ತಲ್ಲ ಅಂತೇಳಿ. ನೋಡಿದ್ರಲ್ಲ ಹೆಂಗೆ ಉಬ್ಬಿದೆ ಅಂತೇಳಿ. ಒಂದು ಸ್ವಲ್ಪ ಒಂದು 4 5 6 ಏನೋ ಅಷ್ಟೇ ಉಚ್ಕೊಂಡಿರೋದು ನನ್ನ ಪಾಲಿಗೆ. ಈಗ ಅದನ್ನೆಲ್ಲ ಕರೆದು ಪೂರಿನೆಲ್ಲನ ಒಂದು ಕಡೆಗೆ ಇಟ್ಕೊಂಡು ಪ್ಲೇಟಿಂಗ್ ಮಾಡಿಕೊಂಡು ಊಟ ಮಾಡೋದಷ್ಟೇ ಇರೋದು. ಇವಾಗ ಸಾಗುದು ಒಂದು ವಿಷಯಲ್ಲಾಗಿ ಬ್ಲೋ ಎಲ್ಲ ಹೋಗಿದೆ. ಇವಾಗ ತೆಗ್ದಿದ್ದೀನಿ. ನೋಡಿದ್ರಲ್ಲ ಯಾವ ಥರ ಬಂದಿದೆ ಸಾಗು ಅಂತೇಳಿ. ಕರೆಂಟ್ ಇಲ್ಲ, ಹಾಗಾಗಿ ಕತ್ಲೆ ಕಾಣ್ತಾ ಇದೆ ಅಷ್ಟೇ ನಿಮಗೆ. ನೋಡಿರಿ ಏನು ಸಖತ್ತಾಗಿ ಕಾಣ್ತಾ ಇದೆ ಎಲ್ಲ ಮಸಾಲೆದೆಲ್ಲ. ನಾನು ಇವಾಗ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಒಂದು 3 ಪೂರಿ, ಹಾಗೆ ಸಾಗು ಮತ್ತು ಒಂದು ಸ್ವಲ್ಪ ಚಟ್ನಿ ಇತ್ತು ಅಂತೇಳಿ ಅದನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ. ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಅಂತ. ಇವತ್ತಿನ ನನ್ನ ಬ್ಲಾಗ್ ಇಷ್ಟೇ. ನೀವು ಒಂದ್ಸಲಿ ಟ್ರೈ ಮಾಡಿ ಮನೆಯಲ್ಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಬಾಯ್. ಇದೇ ಮುಂದಿನ ವಿಡಿಯೋಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಓಕೆ ಬಾಯ್.